ಎಲ್ರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೊರೆವ ಯಂತ್ರಕ್ಕೆ ನೆಲದ ತಳದಲ್ಲಿ ಹರಿಯುವೆಣ್ಣೆಯು 5 ನಿಮಿಷಕ್ಕೆ ದೊರೆಯದಿದ್ದರೆ ಕೊರೆಯುವುದನ್ನೇ ನಿಲ್ಲಿಸಿ ನಡೆಯುವರು. ನೆರೆದ ಸಭಿಕರ ಕಿವಿಯ ತಳದಲ್ಲಿ ಕೊರೆವ ಭಾಷಣಕಾರ ಜನರಿಗೆ ಬರೆದು ಏಕೋ ಯಂತ್ರಬುದ್ಧಿಯು ಏನು ಮಾಡುವುದು. ಏನು ಹೀಗಿದೆಯಲ್ಲ ಇದು ಅಂತ ಅನ್ನಿಸ್ಬಹುದು. ಈಗಷ್ಟೇ ಓದಿದ್ದು ನಾನು ಭಾಮಿನಿ ಷಟ್ಪದಿಯಲ್ಲಿ ಬರೆದಂಥ ಒಂದು ಪದ್ಯ. ಇದನ್ನು ಬರೆದವರು ಆರ್ ಮಿತ್ರ. ಛಂದೋಮಿತ್ರ ಎನ್ನುವ ಪುಸ್ತಕದಲ್ಲಿ ಛಂದಸ್ಸು ಅಂದರೆ ಏನು ಅನ್ನೋದನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ತಿಳಿಸೋಕೆ ಹೋಗದೆ ಒಂದಷ್ಟು ಮುಗುಳ್ನಗೆಯನ್ನು ಹೊರಡಿಸಬಹುದಾದಂಥ ವಿಚಾರಗಳನ್ನು ಮಂಡಿಸ್ತಾ ಹೇಗೆ ಬರೀಬೇಕು ಆ ಒಂದು ಪದ್ಯವನ್ನು, ಆ ಒಂದು ಛಂದಸ್ಸಿನ ಸ್ವರೂಪವನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಛಂದಸ್ಸು ಅಂದರೆ ಏನು ಅನ್ನೋ ಪ್ರಶ್ನೆ ಬರಬಹುದು. ಛಂದಸ್ಸೆಂಬುದು ಕಾವ್ಯದ ಬಂಧದ ಕೀಲುಗಳ ತೆರೆದು ತೋರುವ ಶಿಲ್ಪಂ, ವಂದ್ಯರ ಕವಿಗಳ ಪ್ರತಿಭಾಸ್ಪಂದದ ನಾಡಿಗಳ ಮಿಡಿದು ನೋಡುವ ಶಾಸ್ತ್ರಂ. ಒಬ್ಬ ಕವಿ ಆಗಬೇಕಾದರೆ ಆತನಿಗೆ ಛಂದಸ್ಸಿನ ಪರಿಚಯ ಇರಲೇಬೇಕು. ಕನ್ನಡದಲ್ಲಿ ಇರ್ತಕ್ಕಂಥ ಅಷ್ಟೂ ಛಂದಸ್ಸುಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಅನೇಕ ಜನರಿಂದ ಸಾಧ್ಯವಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಛಂದೋಬದ್ಧವಾಗಿ ಬರೆಯುವವರು ತೀರಾ ಅಪರೂಪವಾಗಿದ್ದಾರೆ. ಏನಿದ್ದರೂ ನವ್ಯ ಪದ್ಯ ಅನ್ನೋ ಹೆಸರಲ್ಲಿ ಉದ್ದುದ್ದ ಮನಸ್ಸಿಗೆ ಬಂದ ಹಾಗೆ ಬರೆದುಕೊಂಡು ಹೋಗುವವರ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಗಾಗಿ ಛಂದಸ್ಸು ನಿಜಕ್ಕೂ ಹೇಗಿರುತ್ತೆ, ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಬಹಳ ಸುಲಭವಾಗಿ ಛಂದಸ್ಸನ್ನು ನಮ್ಮ ಮನಸ್ಸಿಗೆ ತಟ್ಟುವ ಹಾಗೆ ಆರ್ ಮಿತ್ರ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಖಂಡಿತ ನಾವೆಲ್ಲ ಒಮ್ಮೆ ಓದಬಹುದು. ಬಹಳ ಸ್ಪಷ್ಟವಾಗಿ ಅರ್ಪಣೆಯಲ್ಲಿ ಹೇಳ್ತಾರೆ ಯಾರ್ಯಾರು ಛಂದಸ್ಸಿನ ಬಗ್ಗೆ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ವಿದ್ಯಾರಣ್ಯ, ನರಸಿಂಹ ಆಚಾರ್ಯ, ತೀನಂಶಿ ಗುರುವರ್ಯ. ನೀವು ತರಗತಿಯಲ್ಲಿ ಪದ್ಯ ವಾಚಿಸಿ ಚಂದದೆಳೆಯನ್ನು ಬಿಡಿಸಿ ಹಾಕಿದರಿ ಕಲ್ಲು ಬಾಂದು. ನಾವೋ ಪದ್ಮಪತ್ರದ ಸಿಂಧು ಸುಮ್ಮನೆ ಎಳೆದವು ಗೋಣ ಮುಂದು. ಈಚೆಗೆ ಛಂದದ ಬಯಲಿನಲ್ಲಿ ರಥ ಎಳೆಬವರ ಸಂಖ್ಯೆ ಹೆಚ್ಚಿದೆ. ಕರ್ಕಿ, ಸೇಡಿಯಾಪ್ಪು, ವಿಸಿ, ಎಂವಿಸಿ, ಕಲ್ಬುರ್ಗಿ, ಕುಕ್ಕಿಲ, ವೆಂಕಟಾಚಲ ಶಾಸ್ತ್ರಿ, ಕೇಶವ ಭಟ್ಟ, ತಾರಾನಾಥ ಪ್ರಸಾದ್, ಜಾಗೀರ್ದಾರ್, ಐತಾಳ, ಚಿದಾನಂದಮೂರ್ತಿ, ಸಿಪಿಕೆ, ಕುಲಕರ್ಣಿ ಇಂಥ 100 ರಥಿಕರು. ರಥ ಎಳೆದ ಎಲ್ಲರಿಗೆ ನನ್ನ ನಮನ, ನಾನೂ ಎಸೆಯುತ್ತಿದ್ದೇನೆ ಒಂದು ದವನ. ಎಷ್ಟು ಚೆನ್ನಾಗಿದೆ ಕೊನೆಯ ಸಾಲು. ಇವರೆಲ್ಲ ರಥವನ್ನು ಎಳಿತಾ ಇದ್ದಾರಂತೆ, ಕನ್ನಡ ಛಂದಸ್ಸಿನ ರಥ. ಆ ರಥವನ್ನು ನಾನೂ ಎಳಿತಿದ್ದೇನೆ ಅಂತ ಇವರು ಹೇಳೋಕ್ಕೆ ಹೋಗೋಲ್ಲ. ನೀವು ಎಳಿತಾ ಇದ್ದೀರಿ. ಆ ರಥಕ್ಕೆ ಒಂದು ದವನವನ್ನು, ಬಾಳೆಹಣ್ಣಿಗೆ ದವನವನ್ನು ಚುಚ್ಚಿ ಎಸೆಯುವ ಪದ್ಧತಿ ನಮ್ಮಲ್ಲಿ ಉಂಟಲ್ಲ ರಥದ ಶಿಖರಕ್ಕೆ. ಹಾಗೆ ನಾನೂ ಒಂದು ದವನವನ್ನು ಎಸೆಯುತ್ತಿದ್ದೇನೆ ಎನ್ನುವ ನಮ್ರತೆಯ ಮಾತನ್ನು ಆಡ್ತಾರೆ ಆರ್ ಮಿತ್ರ ಅವರು. ಹಾಗಾಗಿ ಛಂದಸ್ಸನ್ನು ಇದಕ್ಕಿಂತ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕೃತಿಯನ್ನು ಬರೆದಂಥ ಆರ್ ಮಿತ್ರ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಬಿ ಶಿವಕುಮಾರ್ ಅಂತೇಳಿ ಭಾರತ್ ನಗರ್ ಬೆಂಗಳೂರಿಂದ ಬಂದಿದ್ದೇನೆ. ಮತ್ತು ನನ್ನ ಉದ್ಯೋಗ ಒಂದು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯಲ್ಲಿ. ಮತ್ತು ನನ್ನ ಅಭ್ಯಾಸಗಳಂತಂದರೆ ದಿನಪತ್ರಿಕೆಗಳನ್ನ ಓದೋದು, ಪುಸ್ತಕಗಳನ್ನ ಓದೋದು, ಮತ್ತು ನಾನು ಹಿಂದೆ ಆರ್ಕೆಸ್ಟ್ರಲ್ಲಿದ್ದೆ, ಹಾಡುಗಾರಿಕೆಯನ್ನು ಮುಂದುವರಿಸೋದು ಮಾಡ್ತಿದ್ದೀನಿ. 1-2 ಸಾಲು ನಮಗಾಗಿ. ಖಂಡಿತ. ಚೆಲುವಿನ ತಾರೆ 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 ಒಲವಿನ ಧಾರೆ ಬಾಮಿನಿ ಬಾರೆ ಅಗಲಿರಲಾರೆ. ಧನ್ಯವಾದಗಳು. ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ದೇವಿ ಎಸ್.
ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇವೆ, ಬೆಂಗಳೂರು. ನನ್ನ ಹವ್ಯಾಸಗಳು ಪತ್ರಿಕೆ ಓದೋದು, ತಟ್ ಅಂತ ಹೇಳಿ ಕಾರ್ಯಕ್ರಮ ನೋಡೋದು. ಗಾಯತ್ರಿ ದೇವಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶಾಂತಾನಂದ ಅಂತ. ವಿಜಯನಗರದಿಂದ ಬಂದಿದ್ದೀನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವ್ಯವಸ್ಥಾಪಕ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ಅಂದರೆ ಶಟಲ್ ಆಡೋದು ಮತ್ತು ಕ್ರಿಕೆಟ್ ಆಡೋದು. ಮತ್ತು ಅತಿ ಹೆಚ್ಚಿನ ಹವ್ಯಾಸ ಅಂದರೆ ಎಸ್ ಜಾನಕಿಯವರ ರಾತ್ರಿ ಮಲ್ಕೋವಾಗ ಮತ್ತು ಬೆಳಿಗ್ಗೆ ಏಳುವಾಗ ಅವರ ಹಾಡನ್ನು ದಿನನಿತ್ಯ ನಾನು ಕೇಳಿ ಕಾರ್ಯನಿರ್ವಹಿಸ್ತೀನಿ. ಶಾಂತಾನಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದ್ದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಮೈಸೂರು ಮಲ್ಲಿಗೆ, KS ನರಸಿಂಹಸ್ವಾಮಿ ಅವರು ಬರೆದಂಥ ಕವನ ಸಂಗ್ರಹ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಹಾರೂನ್ ಡ್ರೋನ್ನನ್ನು ಯಾವ ದೇಶವು ನಿರ್ಮಿಸಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕ, ರಷ್ಯಾ, ಇಸ್ರೇಲ್, ಫ್ರಾನ್ಸ್. ಮೊದಲಿಗೆ ಶಾಂತಾನಂದ, ನಂತರ ಶಿವಕುಮಾರ್. ಫ್ರಾನ್ಸ್ ಆಯ್ಕೆ 4. ಶಿವಕುಮಾರ್. ಇಸ್ರೇಲ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಇಸ್ರೇಲ್ ಸರಿಯಾದ ಉತ್ತರ. ಮೈಸೂರ ಮಲ್ಲಿಗೆ ಈ ಒಂದು ಪುಸ್ತಕವನ್ನು ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈ ಹಾರೂಪ್ ಡ್ರೋನ್ ಅನ್ನೋದು ಏನಿದೆ, ಇದು ಪರಿವೀಕ್ಷಣೆಗಾಗಿ ಮತ್ತು ಆಕ್ರಮಣಕ್ಕಾಗಿ ಎರಡೂ ಕೆಲಸವನ್ನು ಮಾಡುತ್ತೆ. ಪರಿವೀಕ್ಷಣೆ ಅಂದರೆ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರವನ್ನು ಸಂಪೂರ್ಣ ನೋಡಿ ಅಗತ್ಯ ಛಾಯಾಚಿತ್ರಗಳನ್ನು ತಗೊಂಡು ವಾಪಸ್ ಬರೋದು, ಇದು ಪರಿವೀಕ್ಷಣೆ. ಹಾಗೆಯೇ ಆಕ್ರಮಣ ಅಂದರೆ ಪರಿವೀಕ್ಷಣೆ ಮಾಡ್ತಾ ಎಲ್ಲಿ ಹೋಗಿ ಅಪ್ಪಳಿಸು ಅನ್ನೋ ಸೂಚನೆ ಕೊಟ್ಟರೆ ಅಲ್ಲಿ ಹೋಗಿ ಅಪ್ಪಳಿಸುತ್ತೆ. ಇದರ ವಿಶೇಷ ಏನು ಅಂದರೆ 9 ಗಂಟೆಗಳವರೆಗೆ ನಿಂತ ಕಡೆಯೇ ನಿಂತಿರುವ ಸಾಮರ್ಥ್ಯ ಪಡೆದಿದೆ. ಸರಿಯಾದ ಸಮಯ ನೋಡಿ ಸೂಚನೆ ಕೊಡ್ತಾ ಇದ್ದ ಹಾಗೆ ಅದು ಅತ್ಯಂತ ವೇಗವಾಗಿ ನೆಲಕ್ಕೆ ಬಂದು ಅಪ್ಪಳಿಸಿ ಆ ಗುರಿ ಏನಿರುತ್ತೆ ಅದನ್ನು ಸರ್ವನಾಶ ಮಾಡುತ್ತೆ. ಇದು ಸ್ವಯಂ ಚಾಲಿತವಾದದ್ದೂ ಹೌದು, ಮಾನವ ನಿಯಂತ್ರಣದಲ್ಲಿ ಇರುವಂಥದ್ದೂ ಹೌದು. ಈ ಒಂದು ವಿಶೇಷವಾದ ಡ್ರೋನನ್ನು ಇತ್ತೀಚೆಗೆ ಪಾಕಿಸ್ತಾನದ ಮೇಲೆ ಯಶಸ್ವಿಯಾಗಿ ನಾವು ಪ್ರಯೋಗಿಸಿದ್ದೇವೆ. ಮುಂದಿನ ಪುಸ್ತಕ ಆಕಾಶಕ್ಕೆ ಏಣಿ ಹಾಕು, ಡಾಕ್ಟರ್ ಎಲ್ ಹನುಮಂತಯ್ಯ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ಯಾವ ಗ್ರಹದ ಪರಿಪೂರ್ಣ ಚಲನೆಯನ್ನು ನಮ್ಮ ಪೂರ್ವಜರು ಗುರುತಿಸಿದ್ದರು? ಆಯ್ಕೆಗಳನ್ನು ನೋಡೋಣ. ಗುರು, ಶುಕ್ರ, ಬುಧ, ಶನಿ. ಮೊದಲಿಗೆ ಶಾಂತಾನಂದ, ಆನಂತರ ಶಿವಕುಮಾರ್. ಶುಕ್ರ ಆಯ್ಕೆ 2. ಶಿವಕುಮಾರ್. ಬುಧ. ಉತ್ತರವನ್ನು ನೋಡೋಣ. ಶುಕ್ರ ಸರಿಯಾದ ಉತ್ತರ. ಆಕಾಶಕ್ಕೆ ಏಣಿ ಹಾಕೋ ಈ ಪುಸ್ತಕವನ್ನು ಶಾಂತಾನಂದ ಅವರಿಗೆ ಕೊಟ್ಟಿದ್ದೇವೆ. ಬಾಹ್ಯಾಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ಇವರಿಬ್ಬರನ್ನ ಬಿಟ್ಟರೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ವಸ್ತು ಅಂದರೆ ಶುಕ್ರ. ಇದು ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಪೂರ್ವಜರ ಗಮನವನ್ನು ಸೆಳೀತು ಇದು. ಹಾಗಾಗಿ ಇದರ ಸಮಗ್ರ ಅಧ್ಯಯನವನ್ನು ನಮ್ಮ ಪೂರ್ವಜರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ಯಾಬಿಲೋನಿಯಾ ಅಂತಕ್ಕಂಥ ದೇಶದಲ್ಲಿ ಒಂದು ಜೇಡಿ ಮಣ್ಣಿನ ಹಲಗೆಯ ಮೇಲೆ 21 ವರ್ಷಗಳ ಕಾಲ ಈ ಶುಕ್ರನ ಚಲನೆಯನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಹಲಗೆಯ ಮೇಲೆ ಬರೆದಿದ್ದಾರೆ. ಹಾಗಾಗಿ ಮನುಷ್ಯನ ಕುತೂಹಲವನ್ನು ಸಾಕಷ್ಟು ದಿನಗಳಿಂದ ಕೆರಳಿಸಿದೆ ಈ ಶುಕ್ರ ಅನ್ನೋದನ್ನು ನಾವು ತಿಳ್ಕೋಬಹುದು. ಮುಂದಿನ ಪುಸ್ತಕ ಅಪರೂಪದ ಕನ್ನಡ ಮೇಷ್ಟ್ರು ಸೈಯದ್ ಗೌಸ್ ಮೊಹಿಯುದ್ದೀನ್ ಪೀರ್ಜಾದೆ ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ನಮ್ಮ ಸೌರಮಂಡಲದಲ್ಲಿ 274 ಉಪಗ್ರಹಗಳನ್ನು ಪಡೆದಿರುವ ಗ್ರಹ ಯಾವುದು? ಆಯ್ಕೆಗಳನ್ನು ನೋಡೋಣ. ಶನಿ, ಯುರನಸ್, ನೆಪ್ಚೂನ್, ಗುರು.
ಮೊದಲಿಗೆ ಗಾಯತ್ರಿ ದೇವಿ, ಆನಂತರ ಶಾಂತಾನಂದ. ಶನಿ. ಶನಿ ಆಯ್ಕೆ 1. ಹೇಳಿ ಶಾಂತಾನಂದ. ಗುರು. ಗುರು ಉತ್ತರವನ್ನು ನೋಡೋಣ. ಶನಿ ಉತ್ತರ ಸರಿಯಾಗಿದೆ. ಕನ್ನಡ ಮೇಷ್ಟ್ರು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮಾರ್ಚ್ 2025 ಅನ್ವಯ ಲೆಕ್ಕಾಚಾರ ಏನು ಅಂದರೆ 274 ಉಪಗ್ರಹಗಳು ಉಂಟಂತೆ ಶನಿ ಗ್ರಹಕ್ಕೆ. ಆದರೆ ಗುರುಗ್ರಹಕ್ಕೆ ಎಷ್ಟಪ್ಪ ಇದೆ ಅಂತ ಹೇಳ್ತಂದರೆ ಬರೀ 97 ಗುರುಗ್ರಹಕ್ಕೆ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾದಷ್ಟು 274 ಉಪಗ್ರಹಗಳು ಉಂಟು ಶನಿ ಗ್ರಹಕ್ಕೆ. ಮುಂದಿನ ಪುಸ್ತಕ ಶ್ರೀನಿವಾಸ ರಾಮಾನುಜನ್ ಜೀವನ ಮತ್ತು ಸಾಧನೆ, GT ನಾರಾಯಣರಾವ್ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಮೊಘಲ್ ಸಾಮ್ರಾಟ ಜಹಾಂಗೀರ್ ಯಾರನ್ನು ಇಂಗ್ಲಿಷ್ ಖಾನ್ ಎಂದು ಕರೆದು ಗೌರವಿಸಿದ? ಆಯ್ಕೆಗಳನ್ನು ನೋಡೋಣ. ಹೆನ್ರಿ ಮಿಡ್ಲ್ಟನ್, ಸರ್ ಥಾಮಸ್ ಮನ್ರೋ, ಸರ್ ಥಾಮಸ್ ರೋ, ವಿಲಿಯಂ ಹಾಕಿನ್ಸ್. ಮೊದಲಿಗೆ ಶಾಂತಾನಂದ, ಆನಂತರ ಗಾಯತ್ರಿ ದೇವಿ. ವಿಲಿಯಂ ಆಕ್ಸಿನ್. ವಿಲಿಯಂ ಹಾಕಿನ್ಸ್ ಆಯ್ಕೆ 4. ಗಾಯತ್ರಿ ದೇವಿ. ಮೂರನೇದು ಸರ್. ಮೂರನೇದು ಸರ್ ಥಾಮಸ್ ರೋ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿಲಿಯಂ ಹಾಕಿನ್ಸ್ ಆಗಿತ್ತು. ಶಾಂತಾನಂದ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ ರಾಮಾನುಜನ್ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1611 ಈ ವಿಲಿಯಂ ಹಾಕಿನ್ಸ್ ಬ್ರಿಟಿಷರ ಪರವಾಗಿ ಬರ್ತಾನೆ. ಯಾಕೆ ಜಹಾಂಗೀರನಿಗೆ ಅಷ್ಟೊಂದು ಇಷ್ಟ ಆಗುತ್ತೆ ಅಂತ ಹೇಳ್ತಂದರೆ, ಇವನು ಟರ್ಕಿಷ್ ಭಾಷೆಯಲ್ಲಿ ಮಾತನಾಡಬಲ್ಲ. ಜಹಾಂಗೀರನ ಪೂರ್ವಜರದು ಟರ್ಕಿಷ್ ಭಾಷೆಯಾಗಿರುತ್ತೆ. ಹಾಗಾಗಿ ತನ್ನ ಭಾಷೆಯಲ್ಲಿ ಮಾತಾಡ್ತಾನಲ್ಲ ಅಂತ ಹೇಳಿ ಜಹಾಂಗೀರನಿಗೆ ಖುಷಿಯಾಗಿ ಆತನಿಗೆ ಇಂಗ್ಲಿಷ್ ಖಾನ್ ಅನ್ನೋ ಒಂದು ಹೆಸರನ್ನು ನೀಡಿದ್ದು ಅಲ್ಲದೆ ಅವನು ಹೇಳಿದ ಕೆಲಸಗಳನ್ನು ಮಾಡಿಕೊಡ್ತಾನೆ. ಆದರೆ ಹಾಕಿನ್ಸ್ ಏನು ಮಾಡ್ತಾನೆ, ಸೂರತ್ತಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಬೇಕು ಅಂತಿದ್ದಾರೆ ನಮ್ಮ ಬ್ರಿಟಿಷರು, ಅನುಮತಿ ಕೊಡಿ ಅಂತ ಹೇಳಿ ಈ ಒಂದು ಹಿನ್ನೆಲೆಯಲ್ಲಿ ಅನುಮತಿಯನ್ನು ಪಡೆದು ಅಲ್ಲಿ ಕಾರ್ಖಾನೆ ಸ್ಥಾಪಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ವಿಲಿಯಂ ಹಾಕಿನ್ಸ್. ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಶ್ರೀಕಾಂತ್ ಬರೆದಂಥ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಭಾ ತ ಬ್ರ ಸ್ತ್ರ ಬ್ರ. ಬಜರ್ ಒತ್ತಿದ್ದಾರೆ ಗಾಯತ್ರಿ ದೇವಿ. ಭಾರತದ ಬ್ರಹ್ಮಾಸ್ತ್ರ. ಇನ್ನೂ 3 ಅಕ್ಷರ ಇದೆಯಮ್ಮ. ಭಾರತದ ಬ್ರಹ್ಮಾಸ್ತ್ರ ಇಲ್ಲ, ಗೊತ್ತಾಗ. ಇನ್ನೂ 3 ಅಕ್ಷರ ಇದೆ, ಪ್ರಯತ್ನಿಸಿ. ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ಮುಂದೆ ಮತ್ತೊಂದು ಬ್ರ ಇದೆ. ಅದೇ ಹಾಂ, ಏನು ಬರುತ್ತಲ್ಲಿ? ಶಾಂತಾನಂದ ಕಾಯ್ತಾ ಇದ್ದಾರೆ. ಕೇಳವ್ರ ಬ್ರಹ್ಮೋಸ್ತ್ರ ಅಂತ ಅದು ಆಯುಧಿದು ಹೆಸರು. ಅಲ್ಲಮ್ಮ, ಭಾರತದ ಬ್ರಹ್ಮಾಸ್ತ್ರ ಅಂದರೆ ಸರಿ ಇರಬಹುದು, ಒಪ್ಕೋತೇನೆ. ಮುಂದೆ ಬ್ರ ಅಂತ ಇದೆ, ಉಳಿದ 2 ಶಬ್ದ ಅಕ್ಷರ. ಅದೇ ಬ್ರಹ್ಮೋತ್ಸ ಅಂತ ಹೇಳಿ ಶಾಂತಾನಂದ. ಭಾರತದ ಬ್ರಹ್ಮಾಸ್ತ್ರ ಬ್ರಹೋತ್ಸ. ಬ್ರಹೋಸ. ಬ್ರಹೋಸ. ತಮಗೇನಾದರೂ ಹೊಳಿತಾ ಶಿವಕುಮಾರ್? ಇಲ್ಲ. ಉತ್ತರವನ್ನು ನೋಡೋಣ. ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್. ಅದೇ ಸರ್, ಎಲ್ಲಿ ಹೇಳಿದ್ರಿ ಬ್ರಹ್ಮೋಸ್? ಅಲ್ಲ, ಹೇಳಕ್ಕೆ ಹೋದೆ. ಸಾಕಷ್ಟು ಸಮಯ ಕೊಟ್ಟೆ ತಮಗೆ. ಬ್ರಹ್ಮೋಸ್ ಬಹುದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಮೇಲೆ ಅದು ಆಕ್ರಮಣವನ್ನು ಮಾಡ್ತು. ಭಾರತದ ಹೆಸರನ್ನು ಎತ್ತಿ ಹಿಡಿತು ಜಾಗತಿಕ ಮಟ್ಟದಲ್ಲಿ. ರಾಮಾಯಣ ಭಾರತ ಸಂಸ್ಕೃತಿಯ ಒಂದು ಮಹಾಕಾವ್ಯ ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಎಸ್ ಪಟ್ಟಾಭಿರಾಮನ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂತು. 55 ಕೂಡು 39, 97 ಕಳೆ 28, 24 ಗುಣಿಸು 9, 192 ಭಾಗಿಸು 8. ಬಜರ್ ಆಗಲೇ ಒತ್ತಿದ್ದಾರೆ ಶಾಂತಾನಂದ. ಅಂತಿಮ ಉತ್ತರ ಅಲ್ಲ, ಈಗ 402, 403.
ಗಾಯತ್ರಿ ದೇವಿ ಹಾಗೂ ಶಿವಕುಮಾರ್ 401 ಬರ್ತು. 401. ಗಾಯತ್ರಿ ದೇವಿ ಬಜರ್ ಒತ್ಬಿಟ್ಟು ಹೇಳಿ ಸರ್ ಉತ್ತರ. ಹಾಂ, 401 ಅಂದಿದ್ದೀರಿ. ಇವರು 403 ಎಂದಿದ್ದಾರೆ. ಗಾಯತ್ರಿ ದೇವಿ ಇಲ್ಲ ಬಂದ್ರೆ ಗೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 94, 69, 216, 24 ಎಲ್ಲವನ್ನು ಕೂಡಿದ್ರೆ 403 ಬಂದಿದೆ. ಈ ಉತ್ತರವನ್ನು ಶಾಂತಾನಂದ ಕೊಟ್ಟಿದ್ದಾರೆ. ರಾಮಾಯಣ ಎನ್ನುವ ಈ ಒಂದು ಪುಸ್ತಕವನ್ನು ಶಾಂತಾನಂದ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡಲಿದ್ದೇವೆ ಮುಕ್ತಾವಳಿ ಎನ್ನುವ ಪುಸ್ತಕ. ಗುರುಸಿದ್ದಯ್ಯ ಹಿರೇಮಠ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಅಶ್ವಿನ್ ಬಿಡೆ ದೇಶಪಾಂಡೆ, CS ವೈದ್ಯನಾಥನ್, ಚೇತನ್ ಇ ಚಿಟ್ನೀಸ್, ಚೈತ್ರಂ ದೇವಚಂದ ಪವಾರ್. ಮೊದಲಿಗೆ ಗಾಯತ್ರಿ ದೇವಿ, ಆನಂತರ ಶಿವಕುಮಾರ್. ನಾಲ್ಕನೇದು ಸರ್. ನಾಲ್ಕನೇದು ಚೈತ್ರಂ ದೇವಚಂದ ಪವಾರ್, ಶಿವಕುಮಾರ್. ಅಶ್ವಿನ್ ಬಿಡೆ ದೇಶಪಾಂಡೆ. ಉತ್ತರವನ್ನು ನೋಡೋಣ. ಚೈತ್ರಂ ದೇವಚಂದ ಪವಾರ್ ಉತ್ತರ ಸರಿಯಾಗಿದೆ. ಗಾಯತ್ರಿ ದೇವಿ ಅವರಿಗೆ ಮುಕ್ತಾವಳಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪವಾರ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಸಮಾಜ ಸೇವೆಯಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಪ್ರಕೃತಿಯ ಬಗ್ಗೆ ಇವರಿಗೆ ಒಲವು ಉಂಟು. ಸಾಧ್ಯವಾದಷ್ಟು ಕಾಡುಗಳನ್ನು ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಹಾಗೆಯೇ ನೀರನ್ನು ಉಳಿಸುವ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅರಣ್ಯ ಜೀವಿಗಳ ಸಂರಕ್ಷಣೆಗೂ ಸಹ ಇವರು ಒಲವನ್ನು ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಸವಿಸ್ಮೃತಿ, ವಿಧವಾ ಪುನರ್ವಿವಾಹದ ರೂವಾರಿಗಳು. ಗೌರವ ಸಂಪಾದಕರು ಬಾವೆಂ ಶೇಷ, ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನಾ, ಒಂ, ಬಂ, ದ, ದು, ರ, ನ್ಯ, ಗ. ಓದಿ ಮುಗಿಸೋಷ್ಟರಲ್ಲಿ ಶಾಂತಾನಂದ ಬಜರ್ ಒತ್ತಿದ್ದಾರೆ. ಉತ್ತರ: ಬಂಗಾರದ ನಾಣ್ಯ ಒಂದು. ಬಂಗಾರದ ಒಂದು ನಾಣ್ಯ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಒಂದು ಬಂಗಾರದ ನಾಣ್ಯ. ಅಲ್ಲ, ಗಾಯತ್ರಿ ದೇವಿಯವರು ಎರಡನೇದಾಗಿ ಒಂದು ಬಂಗಾರದ ನಾಣ್ಯ. ಒಂದು ಬಂಗಾರದ ನಾಣ್ಯ. ಶಿವಕುಮಾರ್ ಅವರ ಉತ್ತರ ಒಂದು ಬಂಗಾರದ ನಾಣ್ಯ. ಉತ್ತರವನ್ನು ನೋಡೋಣ. ಒಂದು ಬಂಗಾರದ ನಾಣ್ಯ ಉತ್ತರ ಸರಿಯಾಗಿದೆ. ಬಂಗಾರದ ಒಂದು ನಾಣ್ಯ ಅಂತ ಹೇಳಿದರೆ ತಪ್ಪೇನೂ ಆಗೋದಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ ಶಾಂತಾನಂದ ಅವರಿಗೆ ಸವಿಸ್ಮೃತಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಮನುಷ್ಯರಿಗೆ ಅಸಾಧ್ಯವಾದ ಕೊನೆಯದು ತನ್ನಷ್ಟಕ್ಕೆ ತಾನು ಹಾಡಿಕೊ. ಬಜರ್ ಒತ್ತಿದ್ದಾರೆ ಶಾಂತಾನಂದ. ಒಂದು ಉತ್ತರ ಅತಿ ಮಾನುಷ. ಅತಿಮಾನುಷ. ಉತ್ತರವನ್ನು ನೋಡೋಣ. ಅತಿಮಾನುಷ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಅಂತಿಮ. ಉತ್ತರವನ್ನು ನೋಡೋಣ. ಅಂತಿಮ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತನ್ನಷ್ಟಕ್ಕೆ ತಾನು ಹಾಡಿಕೋ. ಗುನುಗು. ಗುನುಗು. ಉತ್ತರವನ್ನು ನೋಡೋಣ. ಗುನುಗು ಉತ್ತರ ಸರಿಯಾಗಿದೆ. ಮೂರೂ ಪ್ರಶ್ನೆಗಳಿಗೆ ಶಾಂತಾನಂದ ಉತ್ತರ ಕೊಟ್ಟಿದ್ದಾರೆ. 3 ಪುಸ್ತಕಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಿವಕುಮಾರ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಸರ್ಷಪ. ಮುಂದಿನ ಪ್ರಶ್ನೆ: ಜೋಡು ನುಡಿ ಅಥವಾ ಮೇಳ ನುಡಿಯನ್ನು ನೀಡಿ ತರು. ಲತೆ. ಮುಂದಿನ ಪ್ರಶ್ನೆ:
ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ರೂಪ. ರೇಷೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಂಡವರ ಗಂಟು ಅಂದರೆ ಬಲು ಇಷ್ಟ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಗಿಣಿಗೆ 100 ರೆಕ್ಕೆ, ರೆಕ್ಕೆಗೊಂದು ಕಾಯಿ, ಹಿಡಿದ್ರೆ ಕಡಿದ್ರೆ ಬೇಳೆ, ಬಡಿದು ಹಾಕಿದ್ರೂ ಬೇಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಸರ್ಷಪ ಅಂದರೆ ಕನ್ನಡದಲ್ಲಿ ಸಾಸುವೆ, ತದ್ಭವ ಅದು. ಎರಡನೇ ಪ್ರಶ್ನೆಗೆ ಉತ್ತರ ತರುಲತೆ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ರೂಪಕ್ಕೆ ಹೆಸರಾದವರು ರತಿ ಮತ್ತು ಮನ್ಮಥರು. ಇಲ್ಲಿ ರತಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಂಡವರ ಗಂಟು ಅಂದರೆ ಉಂಡುಂಡೆಯಾಗಿ ನುಂಗುದರಂತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಡಲೆ ಗಿಡದ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಗಾಯತ್ರಿ ದೇವಿ ಅವರಿಗೆ ಅವಕಾಶ ಈಗ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ವಿಷಮ. ಸಮ. ಅದು ಸಂಸ್ಕೃತ ಶಬ್ದ. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಬರ್ತಾ ಇಲ್ಲ. ಸಮ ಅಂತ. ಸಮ. ಮುಂದಿನ ಪ್ರಶ್ನೆ. ಜೋಡು ನುಡಿ ಅಥವಾ ಮೇಳ ನುಡಿ. ತಿಂಡಿ. ತಿಂಡಿ ತಿನಿಸು. ಮುಂದಿನ ಪ್ರಶ್ನೆ. ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರ ಯಾವುದು? ಚಂಚಲತೆ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾಗೆ ತನ್ನ ಅಂದಕ್ಕೆ. ಮರುಳಾಯಿತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗುಡ್ಲುಗುಮ್ಮ ಗುಡ್ಲುಗುಮ್ಮ ನಿನಗೆ ಯಾಕೋ ಕಡ್ಡಿ ನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ವಿಷಮ ಅಂದರೆ ಬೆಸ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋಣ. ತಿಂಡಿ ತೀರ್ಥ, ಇದು ಜೋಡಿ ಶಬ್ದಗಳು. ಮೂರನೇ ಪ್ರಶ್ನೆಗೆ ಉತ್ತರ ಚಂಚಲತೆ ಅಂದರೆ ಲಕ್ಷ್ಮಿಯ ಮತ್ತೊಂದು ಹೆಸರೋದು, ಆಕೆಯ ಗುಣ ಸ್ವಭಾವ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಗೆ ತನ್ನ ಅಂದಕ್ಕೆ ಕೋಗಿಲೆಯನ್ನು ಜರಿಯಿತಂತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಪಡುವಲಕಾಯಿಯ ವರ್ಣನೆ ಆಗಿತ್ತು. ಕೆಲವು ನಮೂನೆಯ ಪಡುವಲಕಾಯಲ್ಲಿ ಉದ್ದಕ್ಕೆ ನಾಮಗಳು ಇರೋದನ್ನು ನಾವು ನೋಡಬಹುದು. ಈಗ ಅವಕಾಶ ಶಾಂತಾನಂದ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ದಿಶಾ. ದಿಶೆ. ಮುಂದಿನ ಪ್ರಶ್ನೆ. ಜೋಡು ನುಡಿ ಅಥವಾ ಮೇಳ ನುಡಿಯನ್ನು ನೀಡಿ. ಕೆರೆ. ಬಾವಿ. ಮುಂದಿನ ಪ್ರಶ್ನೆ. ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ಯುಕ್ತಿ. ಕೃಷ್ಣ. ಶ್ರೀಕೃಷ್ಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾಗುಣಿತ ಬಾರದವನಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗೋಡೆ ಮೇಲೆ ಕರಿ ರೊಟ್ಟಿ. ಬೆರಣಿ. ಬೆರಣಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ದಿಶಾ, ದೆಸೆ, ದಿಶೆ ಅಂತ ಬಳಸಲ್ಲ, ದೆಸೆ ಅಂತ ಬಳಸ್ತೇವೆ. ಎರಡನೇ ಪ್ರಶ್ನೆಗೆ ಉತ್ತರ ಕೆರೆ, ಬಾವಿ. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಯುಕ್ತಿ ಅಂದರೆ ಶ್ರೀಕೃಷ್ಣ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಗುಣಿತ ಬಾರದವನಿಗೆ ಕಾವ್ಯವನ್ನು ಓದು ಅಂದ್ರಂತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಬೆರಣಿ. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಸರಿ ಉತ್ತರ ಕೊಟ್ಟಿದ್ದೀರಾ. 3. ದೆಸೆ ಇದೊಂದು ಹೌದು, ಸಣ್ಣ ದೋಷ ಆಗಿದೆ. 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಿವಕುಮಾರ್ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಶಿವಕುಮಾರ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಗಾಯತ್ರಿ ದೇವಿ ಅವರಿಗೂ ಸಹ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಶಾಂತಾನಂದ ಅವರಿಗೆ 3,
10 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. 10 ಪುಸ್ತಕಗಳನ್ನು ಗೆದ್ದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಶೂನ್ಯ ಪಥಿಕ, ಜಿ.ವಿ. ಜಯ ರಾಜಶೇಖರ್ ಅವರ ಕೃತಿ. ದಯವಿಟ್ಟು ಸ್ವೀಕರಿಸಿ. ಮತ್ತೊಮ್ಮೆ ಅಭಿನಂದನೆಗಳು. ಚಾಕೊಲೇಟ್ ತಯಾರಿಕೆಯಲ್ಲಿ ಬಳಸುವಂಥ ಕೋಕೋ ಬೀಜಗಳನ್ನು ಒಂದು ಕಾಲದಲ್ಲಿ ನಾಣ್ಯಗಳ ರೂಪದಲ್ಲಿ ಬಳಸ್ತಾ ಇದ್ದರಂತೆ ಮಧ್ಯ ಅಮೆರಿಕದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.